ಎಲ್ಲರಿಗೂ ನಮಸ್ಕಾರ. ನನ್ನ ಸಹೃದಯಿ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಸುವರ್ಣ. ಇಂದು ನಾವು ತಿಳಿಯೋಣ ಅರಿಷ್ಟಾಸುರ, ಕೇಶಿ ಮತ್ತು ವ್ಯೋಮಾಸುರ ಸಂಹಾರದ ಕಥೆಯನ್ನು. ಮೊದಲಿಗೆ ತಿಳಿಯೋಣ ಅರಿಷ್ಟಾಸುರನ ಕಥೆ. ಒಂದು ದಿನ ಬೃಂದಾವನದಲ್ಲಿ ಗೋಪಾಲರು ಗೋಪಿಯರು ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಹಸುಗಳು ಮೇಯುತ್ತಿದ್ದವು, ಮಕ್ಕಳು ಆಟವಾಡುತ್ತಿದ್ದರು. ಮಧುರಾತ ಕ್ರೂರ ರಾಜನಾದ ಕಂಸ ಕೃಷ್ಣನನ್ನು ಕೊಲ್ಲಲು ಮತ್ತೊಬ್ಬ ರಾಕ್ಷಸನನ್ನು ಕಳಿಸಿದ. ಅವನ ಹೆಸರೇ ಅರಿಷ್ಟಾಸುರ. ಅರಿಷ್ಟಾಸುರನು ಒಂದು ದೊಡ್ಡ ಎಮ್ಮೆಯ ರೂಪ ತಾಳಿ ಬೃಂದಾವನಕ್ಕೆ ಬಂದ. ಅವನ ದೇಹವು ಬೆಟ್ಟದಂತೆ ದೊಡ್ಡದಾಗಿತ್ತು, ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು. ಅವನು ಗರ್ಜಿಸಿದಾಗ ಭೂಮಿಯು ಕಂಪಿಸಿತು. ಅರಿಷ್ಟಾಸುರನು ಬೃಂದಾವನಕ್ಕೆ ನುಗ್ಗಿ ಗೋವುಗಳನ್ನು ಓಡಿಸಿದನು, ಅಲ್ಲಿಯ ಮನೆಗಳನ್ನು ಕೆಡವಿ ಬೀಳಿಸಿದನು ಮತ್ತು ಜನರಲ್ಲಿ ಭಯವನ್ನು ಹುಟ್ಟಿಸಿದ. ಆಗ ಗೋಪಿಯರು ಗೋಪಾಲರು ಕೃಷ್ಣನನ್ನು ಕರೆಯುತ್ತಾ ಓಡಿದರು. ಬೃಂದಾವನದ ಜನರ ಭಯವನ್ನು ಕಂಡ ಕೃಷ್ಣ ಮುಂದೆ ಬಂದ. ಅರಿಷ್ಟಾಸುರನು ತನ್ನ ತೀಕ್ಷ್ಣ ಕೊಂಬುಗಳಿಂದ ಶ್ರೀಕೃಷ್ಣನನ್ನು ಹೊಡೆಯಲು ಓಡಿ ಬಂದ. ಅದನ್ನು ಕಂಡ ಶ್ರೀಕೃಷ್ಣ ಅವನ ಕೊಂಬುಗಳನ್ನು ಹಿಡಿದು ಅವನನ್ನು ದೂರಕ್ಕೆ ತಳ್ಳಿದನು. ಆಗ ರಾಕ್ಷಸನ ಕ್ರೋಧ ಇನ್ನೂ ಹೆಚ್ಚಿತು. ಈ ಬಾರಿ ಕೃಷ್ಣನು ಅವನನ್ನು ನೆಲಕ್ಕೆ ಬಡಿದು ಮತ್ತೆ ದೂರಕ್ಕೆ ಎಸೆದರು. ಆಗ ಅರಿಷ್ಟಾಸುರನ ಕ್ರೋಧ ಮತ್ತಷ್ಟು ಹೆಚ್ಚಿತು. ಅವನು ಮತ್ತೆ ಕೃಷ್ಣನ ಮೇಲೆ ದಾಳಿ ಮಾಡಲು ಬಂದ. ಕೊನೆಗೆ ಶ್ರೀಕೃಷ್ಣನು ಅವನ 2 ಕೊಂಬುಗಳನ್ನು ಹಿಡಿದು ಬಲವಾಗಿ ನೆಲಕ್ಕೆ ಹೊಡೆದನು. ಅವನ ದೇಹವನ್ನು ಒತ್ತಿದನು. ಅವನ ಶಕ್ತಿ ಸಂಪೂರ್ಣವಾಗಿ ನಾಶವಾಗಿತ್ತು. ಅರಿಷ್ಟಾಸುರನು ರಕ್ತವನ್ನು ಉಗುಳುತ್ತಾ ಭೂಮಿಯ ಮೇಲೆ ಸತ್ತು ಬಿದ್ದಿದ್ದ. ಇದನ್ನು ಕಂಡ ಬೃಂದಾವನದ ಜನರು ಆಶ್ಚರ್ಯಪಟ್ಟರು ಮತ್ತು ಶ್ರೀಕೃಷ್ಣನನ್ನು ಕೊಂಡಾಡಿದರು. ಅರಿಷ್ಟಾಸುರ ಸಂಹಾರದ ಕಥೆ ನಮಗೆ ಹೇಳುತ್ತದೆ, ಅರಿಷ್ಟಾಸುರ ಅಹಂಕಾರ, ಧರ್ಮ ವಿರೋಧಿ, ದುಷ್ಟತನ. ಕೃಷ್ಣನು ಅವನನ್ನು ಸಂಹರಿಸುವುದು ಧರ್ಮದ ರಕ್ಷಣೆ, ದುಷ್ಟರ ನಾಶ ಮತ್ತು ಸಜ್ಜನರ ರಕ್ಷಣೆ ಎಂಬ ಸಂದೇಶವನ್ನು ಕೊಡುತ್ತದೆ. ಕೆಲವು ದಿನಗಳ ನಂತರ ಕಂಸ ಮತ್ತೊಬ್ಬ ರಾಕ್ಷಸನನ್ನು ಶ್ರೀಕೃಷ್ಣನನ್ನು ಕೊಲ್ಲಲು ಕಳಿಸಿದ್ದ. ಅವನ ಹೆಸರೇ ಕೇಶಿ. ಕೇಶಿಯು ಒಂದು ವಿಶಾಲ ಕುದುರೆಯ ರೂಪ ತಾಳಿ ಬೃಂದಾವನಕ್ಕೆ ಬಂತು. ಅವನ ರೂಪ ಭಯಾನಕರವಾಗಿತ್ತು. ಅವನ ಗರ್ಜನೆ ಮಿಂಚಿನಂತೆ ಕೇಳಿ ಬರುತ್ತಿತ್ತು. ಅವನು ಓಡಿದಾಗ ಭೂಮಿಯು ಕಂಪಿಸಿತು. ಅವನು ಬೃಂದಾವನಕ್ಕೆ ನುಗ್ಗಿ ಬೃಂದಾವನದ ಜನರಲ್ಲಿ ಭಯವನ್ನು ಹುಟ್ಟಿಸಿದನು. ಮಕ್ಕಳು ಅತ್ತರು, ಗೋವುಗಳು ಓಡಿದವು. ಗೋಪಾಲರು ಮತ್ತು ಗೋಪಿಯರು ಕೃಷ್ಣನನ್ನು ಕರೆಯುತ್ತಾ ಓಡಿದರು. ಆಗ ಕೃಷ್ಣ ಜನರ ಭಯವನ್ನು ಕಂಡು ಕೇಶಿಯ ಮುಂದೆ ಬಂದ. ಕೃಷ್ಣನನ್ನು ಕಂಡ ಕೇಶಿಯು ಕ್ರೋಧದಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿತು. ಕೃಷ್ಣನನ್ನು ಕಂಡ ಕೇಶಿಯು ಕ್ರೋಧದಿಂದ ತನ್ನ ಬಲವಾದ ಕಾಲುಗಳಿಂದ ಕೃಷ್ಣನನ್ನು ಹೊಡೆಯಲು ಮುಂದಾಯಿತು. ಆದರೆ ಶ್ರೀಕೃಷ್ಣ ಚಾತುರ್ಯದಿಂದ ಅವನ ಆಕ್ರಮಣದಿಂದ ತಪ್ಪಿಸಿಕೊಂಡ. ಕೃಷ್ಣನು ಕೇಶಿಯನ್ನು ದೂರಕ್ಕೆ ತಳ್ಳಿದರು. ಕೇಶಿ ಮತ್ತಷ್ಟು ಕ್ರೋಧದೊಂದಿಗೆ ಕೃಷ್ಣನ ಬಳಿ ಬಂದು ತನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದನು. ಅವನು ಕೃಷ್ಣನನ್ನು ನುಂಗಲು ಪ್ರಯತ್ನಿಸಿದನು. ಆಗ ಶ್ರೀಕೃಷ್ಣನು ಒಂದು ಅದ್ಭುತ ಕಾರ್ಯ ಮಾಡಿದರು. ಅವರು ತಮ್ಮ ಕೈಯನ್ನು ಕೇಶಿಯ ಬಾಯಿಯೊಳಗೆ ಹಾಕಿದರು. ಕೃಷ್ಣನ ಕೈ ದೊಡ್ಡದಾಗುತ್ತಾ ಹೋದಂತೆ ಕೇಶಿಯ ಗಂಟಲು ಮುಚ್ಚಿಕೊಂಡಿತು. ಆಗ ಕೇಶಿಗೆ ಉಸಿರಾಡಲು ಕಷ್ಟವಾಗಿ ಅವನು ಭೂಮಿಗೆ ಬಿದ್ದು ಸತ್ತು ಹೋಗಿದ್ದ. ಅವನ ದೊಡ್ಡ ದೇಹ ನೆಲಕ್ಕೆ ಬಿದ್ದಾಗ ಭೂಮಿ ಕಂಪಿಸಿತು. ಕೇಶಿ ಸಂಹಾರದ ಕಥೆಯ ಆಧ್ಯಾತ್ಮಿಕ ಅರ್ಥ: ಕೇಶಿ ದುಷ್ಟತನ, ಧರ್ಮದ ನಾಶ ಮತ್ತು ಶ್ರೀಕೃಷ್ಣ ಧರ್ಮ ರಕ್ಷಕ. ವ್ಯೋಮಾಸುರನು ತುಂಬಾ ಚತುರ ಮತ್ತು ಮಾಯಾವಿ ರಾಕ್ಷಸನಾಗಿದ್ದ. ರಾಕ್ಷಸ ಮಾಯದಾನವನ ಮಗನಾಗಿದ್ದ.
ಒಂದು ದಿನ ಬೃಂದಾವನದ ಗೋಪಾಲರು ಮತ್ತು ಶ್ರೀಕೃಷ್ಣನು ಪರ್ವತದ ಪ್ರದೇಶದಲ್ಲಿ ಆಟವಾಡುತ್ತಿದ್ದರು. ಆ ಆಟದಲ್ಲಿ ಕೆಲವರು ಕಳ್ಳರು, ಕೆಲವರು ಗೋಪಾಲರು, ಕೆಲವರು ಹಸುಗಳು ಎಂದು ವಿಭಜನೆಗೊಂಡಿದ್ದರು. ಆಟವು ತುಂಬಾ ಸಂತೋಷದಿಂದ ನಡೆದಿತ್ತು. ಅದೇ ಸಮಯವನ್ನು ಕಂಡ ವ್ಯೋಮಾಸುರ ಗೋಪಬಾಲಕರ ರೂಪ ತಾಳಿ ಗೋಪಬಾಲಕರ ಗುಂಪಿನೊಳಗೆ ಸೇರಿಕೊಂಡ. ಆಟದ ನೆಪದಲ್ಲಿ ಅವನು ಗೋಪಬಾಲಕರನ್ನು ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಹೋಗಿ ಅಲ್ಲಿದ್ದ ಗುಹೆ ಒಳಗೆ ಹಾಕಿದನು. ದೊಡ್ಡ ಕಲ್ಲಿನಿಂದ ಗುಹೆಯ ಬಾಗಿಲನ್ನು ಮುಚ್ಚಿದ. ಹೀಗೆ ಅನೇಕ ಬಾಲಕರನ್ನು ಬರೆಸಿದ್ದನು. ಆಟವಾಡುತ್ತಿದ್ದ ಕೃಷ್ಣನಿಗೆ ಏನೋ ತಪ್ಪಾಗಿದೆ ಎಂದು ಅನಿಸಿತು. ಅವನು ಗಮನಿಸಿದನು, ಕೆಲವರು ಗೋಪ ಬಾಲಕರು ಕಾಣೆಯಾಗಿದ್ದರು. ಅವನು ಯುಕ್ತಿಯನ್ನು ಅರಿತುಕೊಂಡ. ಕೃಷ್ಣನು ತಕ್ಷಣವೇ ವ್ಯೋಮಾಸುರ ಹಿಡಿದುಕೊಂಡರು. ಆಗ ವ್ಯೋಮಾಸುರ ತನ್ನ ರಾಕ್ಷಸ ರೂಪವನ್ನು ತಾಳಿದನು. ಅವನು ತುಂಬಾ ಭಯಾನಕ ಮತ್ತು ದೊಡ್ಡ ದೇಹವನ್ನು ಹೊಂದಿದ್ದ. ಆದರೂ ಶ್ರೀಕೃಷ್ಣ ಅವನನ್ನು ಹಿಡಿದು ಬಲವಾಗಿ ನೆಲಕ್ಕೆ ಒತ್ತಿದರು. ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಶ್ರೀಕೃಷ್ಣನ ಮುಂದೆ ಅವನು ಅಸಹಾಯಕನಾಗಿದ್ದನು. ಕೊನೆಗೆ ಕೃಷ್ಣನು ಅವನನ್ನು ಸಂಹರಿಸಿದನು. ಗುಹೆಯ ಬಾಗಿಲಿಗೆ ಹಾಕಿದ್ದ ಕಲ್ಲನ್ನು ಸರಿಸಿ ಗೋಪಬಾಲಕರನ್ನು ರಕ್ಷಿಸಿದ್ದನು. ಮತ್ತೆ ಗೋಪಬಾಲಕರು ಮತ್ತು ಶ್ರೀಕೃಷ್ಣ ಸುರಕ್ಷಿತರಾಗಿದ್ದರು. ಗೋಪಬಾಲಕರು ಶ್ರೀಕೃಷ್ಣನನ್ನು ಕೊಂಡಾಡಿದರು. ಈ ಕಥೆಯ ಆಧ್ಯಾತ್ಮಿಕ ಅರ್ಥ: ವ್ಯೋಮಾಸುರ ಮೋಸ, ಕುಯುಕ್ತಿ, ದುಷ್ಟತನ. ಶ್ರೀಕೃಷ್ಣ ಸತ್ಯದ ಜಯ, ದುಷ್ಟರ ನಾಶ. ಅರಿಷ್ಟಾಸುರ ಕಪಟ ಧರ್ಮ ಮತ್ತು ಅಹಂಕಾರ. ಕೇಶಿ ಅಹಂಕಾರ ಮತ್ತು ನಿಯಂತ್ರಣವಿಲ್ಲದ ಮನಸ್ಸು. ವ್ಯೋಮಾಸುರ ಗುಪ್ತ ಸಂಶಯ ಮತ್ತು ಮೋಸ. ಕೃಷ್ಣನು ಇವುಗಳನ್ನು ನಾಶ ಮಾಡುವುದೆಂದರೆ ದೈವ ಚೈತನ್ಯವು ಮಾನವನ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಮುಂದಿನ ಭಾಗದಲ್ಲಿ ತಿಳಿಯೋಣ, ಅಕ್ರೂರನು ಬೃಂದಾವನಕ್ಕೆ ಬರುವುದು ಮತ್ತು ಕೃಷ್ಣನನ್ನು ಮಧುರಕ್ಕೆ ಕರೆದುಕೊಂಡು ಹೋಗುವ ಭಾವನಾತ್ಮಕ ಕಥೆ. ಈ ನಮ್ಮ ಶ್ರೀಕೃಷ್ಣನ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಜೈ ಶ್ರೀಕೃಷ್ಣ ಎಂದು. ನಮಸ್ತೆ.